ಈಗ ರೇಣುಕಾ ಸ್ವಾಮಿ ಕುಟುಂಬದ ಪರವಾಗಿ ಅಂದ್ರೆ ನ್ಯಾಯದ ಪರವಾಗಿದ್ದಾರೆ ಲೋಹಿತ್ ಅಂತ ತುಂಬಾ ಜನ ಮಾಧ್ಯಮ ಮಿತ್ರರು ಹೇಳಿದ್ರು. ಸೊ ನಮ್ಮ ಚಾನಲ್ ಥ್ರೂ ಹೇಳೋದಾದ್ರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಯಾವ ರೀತಿಯಾಗಿ ನ್ಯಾಯ ದಕ್ಕಬೇಕು ಅಂತ ತಮ್ಮ ಅಭಿಪ್ರಾಯ? ಮೇಡಮ್, ರೇಣುಕಾ ಸ್ವಾಮಿ ಅವರಿಗೆ ಹಿ ವಿಲ್ ನಾಟ್ ಕಮ್ ಬ್ಯಾಕ್. ಏನೇನು ನ್ಯಾಯ ಕೊಟ್ಟರು ನೀವು ಅದು ಪರಿಹಾರ ಆಗಲ್ಲ. ಅವರ ಸೇಡು ಕಿಚ್ಚು ನ್ಯಾಯದಿಂದನೇ ಅವ್ರು ತಿರ್ಸ್ಕೊಬೇಕು ಅಂತ. ಅಂದರೆ ಅವರು ಕೂಡ ಮಚ್ಚಿಡ್ಕೊಂಬರೋಕ್ಕಾಗಲ್ಲ. ಅವರು ಬುಕ್ಕು ಪೆನ್ನಲ್ಲಿ ಕಾನೂನಿನಲ್ಲೇ ಅವ್ನಿಗೆ ಶಿಕ್ಷೆ ಆಗಬೇಕು ಅಂತ. ಆ ಥರ ಶಿಕ್ಷೆ ಆಗಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಎರಡನೇದು, ಆ ಹುಡುಗಿ 5 ತಿಂಗಳು ಪ್ರೆಗ್ನೆಂಟ್ ಇದ್ದಾರಲ್ಲ, ಅದ್ರ ಬಗ್ಗೆ ಏನೇ ಮಾಡಿದ್ರು ಅದನ್ನು ನೀವು ಸಾಲ್ವ್ ಮಾಡೋಕ್ಕಾಗಲ್ಲ. ಆ ಮಗು ಭೂಮಿ ಮೇಲೆ ಬಂದ ತಕ್ಷಣ ಅಪ್ಪ ಇಲ್ಲ. ದಟ್ ಈಸ್ ಆಲ್. ಎಲ್ಲರೂ ಮನುಷ್ಯರೇ ಮೇಡಮ್. ಅದನ್ನು ನೀವು ಒಂದು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಮನುಷ್ಯರಾಗಿದೆ ಕರಳು ಕಿವುಚುತ್ತೆ. ಮತ್ತು ಸಾವಯವ ಪ್ರಾಣ ಬಿಡಬೇಕಂದಾಗ ಆತನಿಗೆ ಏನಾಗಿರುತ್ತೆ? ಆ ಮಗು ಪ್ರೆಗ್ನೆಂಟ್, ಆ ಮಗು ಎಂಥ ಮಗುನೋ ಗೊತ್ತಿಲ್ಲ ಅವನಿಗೆ. ಗಂಡಾಗುತ್ತೋ ಹೆಣ್ಣಾಗುತ್ತೋ ಮಗು ಬರುತ್ತೆ. ಅವ್ನು 100 ಕನಸು. ಅದಕ್ಕೆ ನಾವು ಏನಾದರೂ ಎಷ್ಟು ಕೊಟ್ಟರು ಪರಿಹಾರ ಆಗಲ್ಲ. ಬಟ್ ಈ ಸಮಾಜದಲ್ಲಿ ಬದುಕೋಕ್ಕೆ ಅವಳ ಲೈಫ್ ಮುಗಿಯೋ ತನಕನೂ ನನಗನ್ಸೋ ಮಟ್ಟಿಗೆ ಸರ್ಕಾರ ಏನಾದರೂ ಕಿಂಚಿತ್ತು ಈ ದರ್ಶನ್ ಅವ್ರನ್ನ ಯಾವುದೋ ಒಂದು ರೈತರ ಸಂಘಕ್ಕೋ ಏನೋ ಮಾಡಿದರು. ಈ ವಾಸ್ ಡನ್ ಸಮಥಿಂಗ್, ಅಂಬಾಸಿಡರ್ ಮಾಡಿದ್ರು ಅನ್ಸಲ್ಲ. ಹೌದು, ರಾಯಭಾರಿ ಮಾಡಿದರು. ಅದನ್ನೆಲ್ಲ ಇವ್ರನ್ನ ಉಪಯೋಗಿಸ್ಕೊಂಡಿದ್ದಾರಲ್ವಾ. ಸೊ ಹಾಗಾಗಿ ಅವೆಲ್ಲವೂ ಕಿಂಚಿತ್ತಿತ್ತು ಅಂದರೆ ಮೊದಲು ಆ ಎಮ್ಮನ್ನು ಕರೆದು ಒಂದು ಗೌರ್ಮೆಂಟ್ ಕೆಲಸ ಕೊಡಿ. ಯಾವುದೋ ಒಂದು ಒಳ್ಳೆ ಚಿತ್ರದುರ್ಗದಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಕೆಲಸನ ಆ ಎಮ್ಮಂಗೆ ಕೊಡಿ. ಆ ಎಮ್ಮನಿಗೆ ಸಂಬಳ ಬರೋ ಥರ ಮಾಡಿ. ನೀವೆಷ್ಟೇ ದುಡ್ಡು ಕೊಟ್ಟರು ಕೂಡ ಅದೇನೂ ಆಗಲ್ಲ. ಆಕೆಗೆ ಲೈಫ್ಗೆ ಸೆಕ್ಯೂರಿಟಿ ಕೊಡಿ ಅನ್ನೋದು ನಾನು ಸರ್ಕಾರಕ್ಕೆ ಹೇಳ್ತೀನಿ. ಆ ರೀತಿ ಒಂದು ಹೋರಾಟ ನಾವು ಮಾಡಬೇಕಾಗುತ್ತೆ ಮೇಡಮ್. ಆಕೆ ಲೈಫ್ ಸೆಕ್ಯೂರ್ ಆಗಬೇಕು ಪಾಪ. ಸರ್, ಈಗ ಅದಿರ್ಲಿ, ಆರೋಪ ಅಪರಾಧ ಏನೇ ಇರಲಿ, ಒಬ್ಬ ಹೆಣ್ಣು ಮಗಳು ಅಂದ್ರೆ ಪವಿತ್ರ ಗೌಡನು ಹೆಣ್ಮಗಳೇ. ಸೊ ಆ ಹೆಣ್ಣು ಮಗಳ ಬಗ್ಗೆ ಅಥವಾ ಕೆಟ್ಟದಾಗ ಕಮೆಂಟ್ ಹಾಕಿದ್ರು, ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ರು. ಸೊ ದರ್ಶನ್ ಏನು ನಾನಿದ್ದೀನಿ ಬಾ ಅಂತಿದ್ದ. ಅದಕ್ಕೆ ಯಾವುದಕ್ಕೂ ಸೂಕ್ತ ದಾಖಲೆಗಳು ನಮ್ಮ ಹತ್ರ ಇಲ್ಲ. ಈಗ ತನಿಖೆ ನಡೀತಾ ಇದೆ. ಬಟ್ ಒಂದು ಹೆಣ್ಣು ಮಗಳ ಬಗ್ಗೆ ಆತ ಕಮೆಂಟ್ ಮಾಡಿದ್ದು ಸರಿ ಅಂತ ಅನ್ಸುತ್ತಾ? ಅಥವಾ ಜೊತೆಗೆ ಅವ್ರ ಫ್ಯಾಮಿಲಿ ಹೇಳಿದ್ದಾರೆ ದರ್ಶನ್ ಅಭಿಮಾನಿ ಏನಾಗಿರ್ಲಿಲ್ಲ ನಮ್ಮ ಮಗ, ಬಟ್ ಹೊಡೆದು ಸಾಯಿಸಿದ್ದಾರೆ ಕರ್ಕೊಂಡೋಗಿ ನಂಬಿಸಿ ಅಂತ. ಸೊ ಆ ಕಮೆಂಟ್ ಹಾಕಿದ್ರ ಬಗ್ಗೆ ಮತ್ತೆ ಆತನ ವರ್ತನೆ ಮಾಡಿದ್ರ ಬಗ್ಗೆ, ಅಂದ್ರೆ ಫೋಟೋಸ್ ಕಳ್ಸೋದು, ನ್ಯೂಡ್ ಪಿಕ್ಚರ್ಸ್ ಕಳ್ಸೋದು, ಅವನ ಬಗ್ಗೆನೂ ಮಾತಾಡೋದಾದ್ರೆ ಸರ್. ಹಾಂ ಮೇಡಮ್, ಎಲ್ಲೋ ಒಂದು ಕಡೆ ರೇಣುಕಾ ಸ್ವಾಮಿ ಕೂಡ ದುಡುಕಿದ್ದಾರೆ. ಅಥವಾ ನೆಕ್ಸ್ಟು ಪ್ರಶ್ನೆ ಬರೋದು, ರೇಣುಕಾ ಸ್ವಾಮಿ ಅವರೇ ಮಾಡಿದಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ದುಡುಕಿದ್ದಾರೆ ಅಂದರೆ ಯಾರೇ ಆಗಲಿ, ರೇಣುಕಾ ಸ್ವಾಮಿ ಅಲ್ಲ, ಯಾರೇ ಕೂಡ ಕಾಮೆಂಟ್ ಮಾಡೋದು ಒಳ್ಳೆಯ ಕಾಮೆಂಟ್ ಮಾಡಬೇಕು, ಕೆಟ್ಟ ಕಾಮೆಂಟ್ ಅಂತಲ್ಲ. ಭಾಷೆಯನ್ನು ಯಾವ ರೀತಿ ಅವ್ರು ವ್ಯಕ್ತಪಡಿಸ್ತಾರೆ ಅನ್ನೋದು ಇಂಪಾರ್ಟೆಂಟು. ಇವಾಗ ಏನೋ ಮಾತಾಡ್ತಿರ್ತೀವಿ. ಇವಾಗ ನನಗೆ 2016 ಬೈತಿದ್ದಾರೆ ಜನ. ನಮ್ಮ ಅಮ್ಮನಿಗೂ ಬೈತಾರೆ. ಬಟ್ ಅದನ್ನು ನಾನು ಫಸ್ಟ್ ಟೈಮ್ ನಮಗೂ ಪ್ರವೋಕ್ ಆಗುತ್ತೆ. ಆ ಪ್ರವೋಕ್ ಆದಾಗ ಸೆಕೆಂಡ್ ಟೈಮ್ ಅದು ನಾರ್ಮಲ್ ಆಗಲೇಬೇಕು. ಅವಾಗ ನನ್ನ ಮೆಚುರಿಟಿ ಲೆವೆಲ್ ಬಂದಿದೆ ಅಂತ ಅರ್ಥ. ಪವಿತ್ರ ಗೌಡವ್ರಿಗೆ ಈ ಭೂಮಿ ಮೇಲೆ ಎಲ್ಲ ಸುಖಗಳು ಸಿಕ್ಕಿದೆ. ಒಳ್ಳೆ ಮನೆತನ, ದುಡ್ಡು, ಹಣಕಾಸು ಎಲ್ಲನೂ ಇದೆ. ಇಂಥ ಒಂದು ಸಿಲ್ಲಿ ವಿಷಯನ ಅದಮ್ಮ ಇಗ್ನೋರ್ ಮಾಡೋದಾಗಿತ್ತಲ್ಲ. ಅಥವಾ ಆಕೆ ಆಕೆ ನ್ಯಾಯ ನೀತಿ ಧರ್ಮವನ್ನು ನೋಡ್ತೀನಿ ಅಂದರೆ, ಆಕೆ ಈ ಸಮಾಜ ಎಲ್ಲ ಕೊಟ್ಟಿದೆ ಅಂದರೆ ಒಂದು ಲೆಟ್ರ್ ಕಂಪ್ಲೇಂಟ್ ಕೊಡ್ಬೋದಲ್ಲ. ಆಕೆಗೆ ಕಾನೂನಿಲ್ಲ. ಇವರು ನಮ್ಮ ರೇಣುಕಾ ಸ್ವಾಮಿಯವರ ಆ್ಯಕ್ಟಿಗೆ ನಾನು ಖಂಡಿತವಾಗ್ಲೂ, ಅದು ಯಾರೇ ಆಗಲಿ ಮುಂದೆ ಯಾರೂ ಮಾಡಬೇಡಿ. ಅವ್ರು ಮಾಡೋದು ತಪ್ಪೇನೇ ಇದೆ. ಅವರು ಕೂಡ ಅಷ್ಟು 18 ಮೆಸೇಜಸ್ಗಳನ್ನ, ಅವರ ಪ್ರೈವೇಟ್ ಪಾರ್ಟ್ಸ್ಗಳನ್ನ ಫೋಟೋ ಕಳಿಸೋದೆಲ್ಲ ತಪ್ಪು. ಬಟ್ ಅದಕ್ಕೆ ಡೆತ್ತನ್ನು ಪನಿಷ್ಮೆಂಟ್ ಅಲ್ಲ. ಅವ್ರು ಮಾಡೋದು ತಪ್ಪೇ. ಅದಕ್ಕೆ ಆದ ಕಾನೂನಲ್ಲಿ ಒಂದು ನಂಬರ್ ಇದೆ, 4 ವರ್ಷನೋ 5 ವರ್ಷನೋ ಕರೆಕ್ಟಾಗಿ ನಡೆಸಿದ್ರೆ ಅದಕ್ಕೊಂದು ಶಿಕ್ಷೆ ಇದೆ. ಅದನ್ನು ಮಾಡ್ಬೋದಾಗಿತ್ತು. ಅದಕ್ಕೋಸ್ಕರ ಅವ್ರನ್ನ ಸಾಯಿಸೋದು, ಅದಕ್ಕೋಸ್ಕರ ಅಯ್ಯಪ್ಪ ಪ್ರಾಣ ಬಿಡೋದು ಖಂಡಿತವಾಗ್ಲೂ ಅಂಥ ದೊಡ್ಡ ಅಪರಾಧ ಅಲ್ಲ ಅನ್ಸುತ್ತೆ ನನಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.